ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇರಳದ ಆಲಪ್ಪಿ ಅಥವಾ ಅಲಪ್ಪುಳದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋಕೆ ಬರ್ತಾರೆ. ಹೌಸ್ ಬೋಟ್ನಲ್ಲಿ ತೇಲುತ್ತಾ ಕಳೆಯೋ ಆ ಸಮಯ ನಿಜಕ್ಕೂ ಅದ್ಭುತ. ಆದರೆ ಈ ರಮಣೀಯ ದೃಶ್ಯಗಳ ಹಿಂದೆ ಒಂದು ಭೀಕರ ಕಹಿ ಸತ್ಯ ಅಡಗಿದೆ. ಸಾವಿರಾರು ಲೀಟರ್ ನೀರಿನ ಮೇಲೆಯೇ ವಾಸಿಸೋ ಇಲ್ಲಿನ ಜನರಿಗೆ ಕುಡಿಯೋಕೆ ಒಂದು ಚೊಂಬು ಶುದ್ಧ ನೀರಿಲ್ಲ. ಎಲ್ಲೆಲ್ಲೂ ನೀರಿದ್ದರೂ ಕೂಡ ಇಡೀ ಊರೇ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸುತ್ತಿದೆ. ಈ ವಿಡಿಯೋದಲ್ಲಿ ನಾವು ಆಲಪ್ಪಿಯ ಈ ಜಲ ಬಿಕ್ಕಟ್ಟಿನ ಹಿಂದಿರೋ ಅಸಲಿ ಕಾರಣಗಳನ್ನು ನೋಡೋಣ. ಆಲಪ್ಪಿಯ ಜೀವನಾಡಿ ಅಂದ್ರೆ ಅದು ವೆಂಬನಾಡ್ ಸರೋವರ. ಇದು ಭಾರತದ ಅತಿ ಉದ್ದದ ಸರೋವರಗಳಲ್ಲಿ ಒಂದು. ಪಂಪ, ಮಣಿಮಾಲ, ಅಚ್ಚನ್ಕೋವಿಲ್ ಮತ್ತು ಮೀನ್ಚಿಲ್ ಎಂಬ 4 ಪ್ರಮುಖ ನದಿಗಳು ಈ ಪ್ರದೇಶಕ್ಕೆ ನೀರು ತರುತ್ತವೆ. ಅಷ್ಟೇ ಅಲ್ಲ, ಆಲಪ್ಪಿಯ ಕುಟ್ಟನಾಡ್ ಪ್ರದೇಶ ಭಾರತದಲ್ಲೇ ಅತ್ಯಂತ ವಿಶಿಷ್ಟವಾದದ್ದು. ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 1.5 ರಿಂದ 2.5 ಮೀಟರ್ ರಷ್ಟು ಕೆಳಗಿದೆ. ಪ್ರಪಂಚದಲ್ಲೇ ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಭತ್ತ ಬೆಳೆಯುವ ಬೆರಳೆಣಿಕೆಯ ಜಾಗಗಳಲ್ಲಿ ಇದು ಒಂದು. ಅದಕ್ಕೆ ಇದನ್ನು ರೈಸ್ ಬೌಲ್ ಆಫ್ ಕೇರಳ ಅಂತ ಕರೀತಾರೆ. ಆದರೆ ಈ ಭೌಗೋಳಿಕ ವೈವಿಧ್ಯವೇ ಇವತ್ತು ಆಲಪ್ಪಿಗೆ ಶಾಪವಾಗಿದೆ. ಇಲ್ಲಿ ನೀರಿನ ಕೊರತೆ ಇಲ್ಲ, ಆದರೆ ಬಳಕೆಗೆ ಯೋಗ್ಯವಾದ ನೀರಿನ ಕೊರತೆ ಇದೆ. ಸುಮಾರು 80%ಕ್ಕಿಂತ ಹೆಚ್ಚು ಜಲಮೂಲಗಳು ಸಂಪೂರ್ಣ ಕಲುಷಿತಗೊಂಡಿವೆ. ಉಪ್ಪು ನೀರು ಮತ್ತು ಕಸದ ಸಾಗರದಲ್ಲಿ ಆಲಪ್ಪಿ ಮುಳುಗುತ್ತಿದೆ. ಈ ಸಮಸ್ಯೆಯ ಅತ್ಯಂತ ಗಂಭೀರ ಹಾಗೂ ಕಳವಳಕಾರಿ ವಿಷಯ ಅಂದ್ರೆ ಅದು ನದಿ ಅಂಗಳದ ಅಕ್ರಮ ಒತ್ತುವರಿ, ಇಲ್ಲಿಗಲ್ ರಿವರ್ ಬೆಡ್ ಎನ್ಕ್ರೋಚ್ಮೆಂಟ್. ಆಲಪ್ಪಿಯಲ್ಲಿ ಸ್ಥಳೀಯವಾಗಿ ಕೃಷಿ ಭೂಮಿಯ ಬೇಡಿಕೆ ಹೆಚ್ಚಾದಂತೆ ಅನೇಕ ರೈತರು ಮತ್ತು ಭೂಮಾಲೀಕರು ನದಿಯ ಸಹಜ ಹರಿವಿನ ಅಂಗಳವನ್ನೇ ಅಂದರೆ ರಿವರ್ ಬೆಡ್ಸ್ ಅನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ. ನದಿಯ ದಂಡೆಗಳನ್ನು ಮತ್ತು ಕಾಲುವೆಗಳನ್ನು ಕಂಪ್ಲೀಟ್ ಆಗಿ ಮುಚ್ಚಿ ಅಲ್ಲಿ ಕೃತಕವಾಗಿ ಮಣ್ಣು ತುಂಬಿ ಭತ್ತದ ಗದ್ದೆಗಳನ್ನಾಗಿ ಪರಿವರ್ತಿಸುತ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನದಿಯ ಅಗಲ ಕಿರಿದಾಗಿ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗ್ತಿಲ್ಲ. ಸಾಮಾನ್ಯವಾಗಿ ನದಿಗೆ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವ ಅಥವಾ ಸೆಲ್ಫ್ ಪ್ಯೂರಿಫಿಕೇಶನ್ ಸ್ವಾಭಾವಿಕ ಸಾಮರ್ಥ್ಯವಿರುತ್ತದೆ. ರಿವರ್ ಬೆಡ್ ಬಂದಾದಾಗ ನೀರು ಒಂದೇ ಕಡೆ ನಿಂತು ಕೊಳೆಯಲು ಪ್ರಾರಂಭಿಸುತ್ತದೆ ಮತ್ತು ಆರ್ಟಿಫಿಷಿಯಲ್ ಬಂಡ್ಸ್ ಕಟ್ಟುವುದರಿಂದ ಮಳೆಗಾಲದಲ್ಲಿ ಪ್ರವಾಹ ಬರುತ್ತದೆ. ಬೇಸಿಗೆಯಲ್ಲಿ ಸಮುದ್ರದ ಉಪ್ಪು ನೀರು ನೇರವಾಗಿ ಸಿಹಿ ನೀರಿನ ಮೂಲಗಳಿಗೆ ನುಗ್ಗುತ್ತದೆ. ನದಿಯ ಒತ್ತುವರಿಯ ಜೊತೆಗೆ ಕೃಷಿಯಲ್ಲಿ ಬಳಕೆಯಾಗುತ್ತಿರುವ ಅತಿಯಾದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳು ಈ ನೀರನ್ನು ವಿಷ ಮಾಡುತ್ತಿವೆ. ಕುಟ್ಟನಾಡು ಪ್ರದೇಶದಲ್ಲಿ ಭತ್ತದ ಇಳುವರಿ ಹೆಚ್ಚಿಸಲು ಮತ್ತು ಕೀಟಗಳನ್ನು ತಡೆಯಲು 2 ರಿಂದ 3 ಪಟ್ಟು ಹೆಚ್ಚು ರಾಸಾಯನಿಕಗಳನ್ನು ಬಳಸಲಾಗುತ್ತಿದೆ. ಮಳೆ ಬಂದಾಗ ಅಥವಾ ಗದ್ದೆಗಳಿಂದ ನೀರನ್ನು ಹೊರಹಾಕಿದಾಗ ಈ ಕೆಮಿಕಲ್ಸ್ಗಳೆಲ್ಲವೂ ನೇರವಾಗಿ ನದಿ ಮತ್ತು ವೆಂಬನಾಡ್ ಸರೋವರ ಸೇರುತ್ತವೆ. ನೈಟ್ರೋಜನ್ ಮತ್ತು ಫಾಸ್ಫೇಟ್ ಗೊಬ್ಬರಗಳಿಂದ ನೀರಿನಲ್ಲಿ ಅತಿಯಾದ ಪಾಚಿ ಬೆಳೆಯುತ್ತದೆ. ಇದು ನೀರಿನಲ್ಲಿರುವ ಆಮ್ಲಜನಕ ಅಥವಾ ಆಕ್ಸಿಜನ್ ಅನ್ನು ಹೀರಿಕೊಳ್ಳುತ್ತದೆ. ಆಕ್ಸಿಜನ್ ಇಲ್ಲದೆ ನೀರಿನಲ್ಲಿ ವಾಸಿಸುವ ಜಲಚರಗಳು ಸಾಯುತ್ತಿವೆ. ಈ ಕೆಮಿಕಲ್ಗಳು ಬಾವಿ ನೀರು ಮತ್ತು ಅಂತರ್ಜಲವನ್ನೂ ತಲುಪಿದ್ದು ಆ ನೀರು ಕೂಡ ಕುಡಿಯಲು ಅಸುರಕ್ಷಿತವಾಗುತ್ತಿದೆ. ಕೃಷಿಯ ಸಮಸ್ಯೆ ಒಂದು ಕಡೆಯಾದರೆ ಆಲಪ್ಪಿಯ ಆದಾಯದ ಬೆನ್ನೆಲುಬಾಗಿರೋ ಪ್ರವಾಸೋದ್ಯಮ ಈ ಪರಿಸರ ನಾಶಕ್ಕೆ ಮತ್ತೊಂದು ದೊಡ್ಡ ಕಾರಣ. ಪ್ರಸ್ತುತ ಆಲಪ್ಪಿಯಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಹೌಸ್ ಬೋಟ್ಗಳಿವೆ. ಇದರಲ್ಲಿ ಕೇವಲ 40% ಬೋಟ್ಗಳು ಮಾತ್ರ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುತ್ತಿವೆ. ಬಾಕಿ ಬೋಟ್ಗಳಿಂದ ಆಗುತ್ತಿರುವ ಅನಾಹುತ ಅಪಾರ. ಪ್ರತಿದಿನ 100 ಬೋಟ್ಗಳಿಂದ ಹೊರಬರುವ ಡೀಸೆಲ್ ಮತ್ತು ಎಣ್ಣೆ ನೇರವಾಗಿ ನೀರಿನ ಮೇಲೆ ಕಪ್ಪು ಪದರವನ್ನು ಉಂಟು ಮಾಡುತ್ತಿದೆ. ಅನ್ಟ್ರೀಟೆಡ್ ಸುಯೇಜ್ ನಿಯಮಗಳ ಪ್ರಕಾರ ಪ್ರತಿಯೊಂದು ಬೋಟ್ನಲ್ಲೂ STP ಅಥವಾ ಸುಯೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರಬೇಕು. ಆದರೆ ವೆಚ್ಚ ಉಳಿಸಲು ಅನೇಕ ಬೋಟ್ಗಳು ರಾತ್ರಿ ವೇಳೆ ಒಳಚರಂಡಿ ತ್ಯಾಜ್ಯವನ್ನು ನೇರವಾಗಿ ಸರೋವರಕ್ಕೆ ಚೆಲ್ಲುತ್ತಿವೆ ಹಾಗೂ ಪ್ರವಾಸಿಗರು ಎಸೆಯುವ ಟನ್ ಗಟ್ಟಲೆ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಆಹಾರದ ತ್ಯಾಜ್ಯ ನೀರಿನಲ್ಲಿ ಕೊಳೆತು ನಾರುತ್ತಿದೆ. ಅತಿಯಾದ ಕೀಟನಾಶಕ ಬಳಕೆ ಮತ್ತು ಕಲುಷಿತ ನೀರಿನಿಂದ ಆಲಪ್ಪಿ ಮತ್ತು ಕುಟ್ಟನಾಡ್ ಪ್ರದೇಶಗಳಲ್ಲಿ ಕ್ಯಾನ್ಸರ್ ಮತ್ತು ಚರ್ಮ ರೋಗಗಳ ಪ್ರಮಾಣ ಹೆಚ್ಚಾಗುತ್ತಿದೆ ಎಂದು ಹಲವು ಸಂಶೋಧನೆಗಳು ಎಚ್ಚರಿಸಿವೆ. ಸ್ನೇಹಿತರೆ, ಹಾಗಾದರೆ ಆಲಪ್ಪಿಯಂತ ಸುಂದರವಾದ ತಾಣವನ್ನು ಉಳಿಸಲು ತಕ್ಷಣ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳೇನು? ನದಿ ಅಂಗಳದಲ್ಲಿ ಅಕ್ರಮವಾಗಿ ನಿರ್ಮಿಸಲಾದ ಭತ್ತದ ಗದ್ದೆಗಳನ್ನು ಸರ್ಕಾರ ತಕ್ಷಣ ತೆರವುಗೊಳಿಸಿ ನದಿಯ ಸಹಜ ಹರಿವನ್ನು ಮರುಸ್ಥಾಪಿಸಬೇಕು. ರೈತರಿಗೆ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಜೈವಿಕ ಪದ್ಧತಿಯಲ್ಲಿ ಕೃಷಿ ಮಾಡಲು ಸಬ್ಸಿಡಿ ಮತ್ತು ತರಬೇತಿ ನೀಡಬೇಕು. ತ್ಯಾಜ್ಯ ನಿರ್ವಹಣೆ ಮಾಡದ ಹೌಸ್ ಬೋಟ್ಗಳ ಲೈಸೆನ್ಸ್ ರದ್ದುಗೊಳಿಸಬೇಕು ಮತ್ತು ಎಕೋ ಟೂರಿಸಂಗೆ ಆದ್ಯತೆ ನೀಡಬೇಕು. ಸ್ನೇಹಿತರೆ, ಪ್ರವಾಸೋದ್ಯಮ ಮತ್ತು ಕೃಷಿ ಎರಡೂ ಕೂಡ ಯಾವುದೇ ಊರಿನ ಬೆಳವಣಿಗೆಗೆ ಮುಖ್ಯ. ಆದರೆ ಅದು ಪ್ರಕೃತಿಯನ್ನು ನಾಶ ಮಾಡಿ ಸ್ಥಳೀಯರ ಕುಡಿಯುವ ನೀರನ್ನು ಕಸಿಯುವಂತಾಗಬಾರದು.
ಮುಂದಿನ ಬಾರಿ ನೀವು ಆಲೆಪ್ಪಿಗೆ ಹೋದಾಗ ಪ್ಲಾಸ್ಟಿಕ್ ಎಸೆಯಬೇಡಿ, ಪ್ರಕೃತಿಯನ್ನು ಗೌರವಿಸಿ. ಇದು ಬರೀ ಆಲೆಪ್ಪಿಗೆ ಸೀಮಿತವಾದ ವಿಷಯವಲ್ಲ. ಭಾರತದ ಪ್ರತಿಯೊಂದು ಟೂರಿಸ್ಟಿಕ್ ಪ್ಲೇಸ್ನಲ್ಲೂ ನಾವು ಪ್ರಕೃತಿಯನ್ನು ಗೌರವಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.